ಅಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಆದಮೇಲೆ ಸುಮಾರು 1.5 ಕಿಲೋಮೀಟರ್ ಆದಮೇಲೆ ಇಲ್ಲಿ ಫಾರೆಸ್ಟ್ನಲ್ಲಿ ಅಂದರೆ ಮೂಕಾಂಬಿಕಾ ಘಾಟ್ ಫಾರೆಸ್ಟ್ನಲ್ಲಿ ತಾಯಿಯ ಒಂದು ಆದಿಸ್ಥಳ ಇದೆ. ಸೊ ಈ ಜಾಗನ ಯಾರು ಮಿಸ್ ಮಾಡಬೇಡಿ, ಬನ್ನಿ. ಈಗ ಆ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಆಲ್ರೆಡಿ ಫಾರೆಸ್ಟ್ನಲ್ಲಿ ಇದ್ದೀವಿ ನಾವು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಇದು ಮೇನ್ ರೋಡು, ಇಲ್ಲಿ ಡೈವರ್ಷನ್ ಇದೆ. ಆದಿಸ್ಥಳ ಗುಹಾಲಯ ಕಮಲಶಿಲೆ ಅಂತ. ಇಲ್ಲಿ ನೀವು ಟರ್ನ್ ತಗೊಬೇಕು. ಈ ಕಡೆಯಿಂದ ಬರಬೇಕು. ಇದು ಕಂಪ್ಲೀಟ್ಲಿ ಫಾರೆಸ್ಟ್. ನೀವು ಆಟೋ ಒಂದು ಬರ್ತಾರೆ ನೋಡಿ. ಈ ಕಡೆ ಇದೆಲ್ಲ ಫಾರೆಸ್ಟ್. ಆ್ಯಂಡ್ ಯಾವುದೇ ವೆಹಿಕಲ್ ಆಗಲಿ ಇಲ್ಲಿವರೆಗೂ ಅಷ್ಟೇ, ಇಲ್ಲಿ ಸ್ಟಾಪ್ ಮಾಡಬೇಕು ಪಾರ್ಕಿಂಗು. ಆ್ಯಂಡ್ ಈ ಕಡೆ ಸ್ವಲ್ಪ ಈ ಕಡೆ ಒಂದು ದಾರಿ ಕಾಣಿಸ್ತಾ ಇದೆಲ್ಲ, ಅದ್ರ ಪಕ್ಕದಲ್ಲಿ ರೋಡ್ ಇದೆ. ಸೊ ಈ ಫಾರೆಸ್ಟ್ ಬಂದು ರಿಸರ್ವ್ಡ್ ಫಾರೆಸ್ಟ್ ನೋಡ್ಬೋದು. ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಆ್ಯಂಡ್ ಕೆಳಗಡೆ ಈ ದೇವಸ್ಥಾನದ ಬಗ್ಗೆನೂ ಹಾಕಿದ್ದಾರೆ, ಕಾಲಭೈರವ ದೇವಸ್ಥಾನದ ಪ್ರದೇಶ. ಸೊ ಆ್ಯಂಡ್ ಇಲ್ಲಿ ಟೈಮಿಂಗ್ಸ್ ಕೂಡ ಇದೆ. 5:30 ಆದಮೇಲೆ ಯಾರಿಗೂ ಇಲ್ಲಿ ಎಂಟ್ರಿ ಬಿಡಲ್ಲ. ಆ್ಯಂಡ್ ನೆಕ್ಸ್ಟು ಎಷ್ಟೊತ್ತಿಂದ ಅಂದರೆ 9 ಗಂಟೆಯಿಂದ 5:30ವರೆಗೂ ಇರುತ್ತೆ. ಇಲ್ಲಿ ಬಂದಾಗ ಯಾರು ಇಲ್ಲ ಅಂದರೆ ಈ ನಂಬರ್ಗೆ ಫೋನ್ ಮಾಡಿ. ಸೊ ಇಲ್ಲಿ ಗೈಡು ನಿಮಗೆ ಗೈಡೆನ್ಸ್ ಮಾಡ್ತಾರೆ ಹೇಗೆ ಹೋಗಬೇಕು ಏನು ಅಂತ. ಬನ್ನಿ ಈಗ ಹೋಗೋಣ. ಸೊ ನಾವು ಇದು ಪಾರ್ಕಿಂಗ್ ಏರಿಯಾಯಿಂದ ಈ ಕಡೆ ಬಂದಾಗ ಈ ಬೋರ್ಡ್ ಒಂದಿದೆ. ಈ ಬೋರ್ಡ್ ಹತ್ರ ನಾವು ಚಪ್ಪಲಿ ಶೂಸ್ ಎಲ್ಲ ಬಿಡಬೇಕಾಗತ್ತೆ. ಇಲ್ಲಿಂದ ನಾವು ಬರಿಗಾಲಲ್ಲೇ ನಡಿಬೇಕಾಗತ್ತೆ. ಅಲ್ಲೆಲ್ಲ ಹಟ್ಟು ಮಾಡಿದ್ದಾರೆ, ನೀವು ಕುತ್ಕೊಬೋದು, ವಿಶ್ರಾಂತಿ ಪಡಿಬೋದು. ಕೇವ್ಗೆ ಎಂಟ್ರೆನ್ಸ್. ಗುಹೆ ಇದೆ, ಗುಹೆ ಒಳಗಡೆಯಿಂದ ಬರಬೇಕು. ಸೊ ಆಲ್ ಆಫ್ ದಿ ಸಡನ್ ಈಗ ಮಳೆ ಸ್ಟಾರ್ಟ್ ಆಗ್ತಾ ಉಂಟು.
ಪರ್ಮಿಷನ್ ಇಲ್ದಲೆ ಒಳಗಡೆ ಹೋಗಂಗಿಲ್ಲ ನಾವು. ಕೇಳಿ 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 ಮತ್ತೆ ಹೋಗಕ್ಕಾಗುತ್ತೆ ಬರೋಕ್ಕಾಗುತ್ತೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಮೊಬೈಲ್ ಫ್ಲಾಶ್ ಲೈಟ್ ಮಾತ್ರ ಆನ್ ಇರಲಿ. ವಿಡಿಯೋ ನೆಸೆಸರಿ ಬೇಡ ಆಯ್ತಾ. ನಿಮ್ಮ ಕಂಫರ್ಟೇಬಲ್ ಅಲ್ಲಿ ನೀವು ಬನ್ನಿ. ಫೋಟೋ ಗೀಡಿಯೋ ಏನು ಬೇಡ. ಬರುವಾಗ ಬೇಕಾದ್ರೆ ಒಂದು ಶಾರ್ಟ್ ವಿಡಿಯೋ ಮಾಡಿ. ಟೀಮಲ್ಲಿ ಒಬ್ರು ಸಾಕಾಯ್ತಾ. ವೇಲನ್ನೆಲ್ಲ ಕರೆಕ್ಟಾಗಿ ಕ್ಲೀನಾಗಿ ಕಟ್ಕೊಳ್ಳಿ. ಹೀಗೆ ಫ್ರೀಯಾಗಿ ಇಟ್ಕೊಂಡು ಬಂದ್ರೆ ಮತ್ತೆ ಕೈ ಕಾಲಿಗೆಲ್ಲ ತಾಗುತ್ತೆ. ಓಕೆ, ಪ್ಯಾಂಟ್ ಎಲ್ಲ ಮರ್ಚ್ಕೊಳ್ಳಿ, 3/4 ಮಾಡ್ಕೊಳ್ಳಿ, ಮೊಬೈಲ್ ಫ್ಲಾಶ್ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಳ್ಳಿ. ಇಲ್ಲಿ ದೇವ್ರ ಬಗ್ಗೆ ಹೇಳ್ತಾನೆ ಕೇಳಿ. ಕಾಲಭೈರವ ಸೋಫಾಗೆ ನೋಡಿ ಹೋಗಿ. ಕಾಲಭೈರವ ಮತ್ತೆ ನಮ್ಗೆ ಅದರದ್ದು ವಾಹನ ಆಯ್ತಾ. ಇಲ್ಲಿ ಸುಪಾಶ್ವ ಅಂತ ಒಬ್ಬ ಮುನಿ ಬಂದು ಮೆಡಿಟೇಟ್ ಮಾಡಿರುವಂತ ಜಾಗ. ಹಾಗಾಗಿ ಸುಪಾಶ್ವ ಗುಹಾಲಯ ಅಂತ ಕರೀತಾರೆ. ಕಂಪ್ಲೀಟ್ ಕೇವ್ ನೈಸರ್ಗಿಕವಾಗಿ ಆಗಿರುವಂತದ್ದು, ಕೈಯಲ್ಲಿ ಕೆತ್ತಿ ಮಾಡಿರುವಂತದ್ದಲ್ಲ ಆಯ್ತಾ. ಪೂಜೆ ಪುನಸ್ಕಾರ ನಿಮ್ಮದು ಬೆಂಗಳೂರು ಆನ್ ದ ವೇ ಹೋಗುವಾಗ ಆಚಿನ ಗಿಡ ಸಿಗುತ್ತಲ್ವಾ. ಮೇನ್ ಆಗಿ ನಿಮ್ಮ ಕದ್ರಿ ಮಠ ಇಲ್ಲಿ ಕೇಳಿದ್ದೀರಾ? ಮ್ಯಾಂಗ್ಳೂರ್ ಕದ್ರಿ ಎಲ್ಲ ವಿಶೇಷವಾಗಿ ನಾಥ ಪರಂಪರೆ ಯೋಗಿಗಳಂತೆ ಪೂಜೆ ಇರುವಂತದ್ದು ಆಯ್ತಾ. ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡ್ಕೊಳ್ಳಿ. ನಿಮ್ ಕಂಫರ್ಟ್ ಅಲ್ಲಿ ಬನ್ನಿ ಆಯ್ತಾ. ನೋಡಿ, ನಿಮ್ಮ ಮಾತನ್ನು ನಾನು ಡೊನೇಟ್ ಮಾಡ್ತೇನೆ. ಒಳಗಡೆ ಇರುವಂತ ಬಾವಲಿಗಳು ಕೇಳುದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಸೆಕೆಂಡ್ ನೀವು ಬನ್ನಿ. ಓಕೆ, ಟೀಮ್ ಎಲ್ಲರೂ ನೀವು ಎಷ್ಟು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಲಾಸ್ಟಲ್ಲಿ ವೀರಭದ್ರ ಪ್ರತಿಷ್ಠಾಪನೆ ಗುಹೆ ರಕ್ಷಣೆಗೋಸ್ಕರ ಕರಾವಳಿ ಮಲೆನಾಡು ಯಾವುದೇ ದೇವಸ್ಥಾನಕ್ಕೆ ಹೋಗಿ ವೀರಭದ್ರ ಅನ್ನುವಂಥದ್ದು ಇದ್ದೇ ಇರ್ತದೆ. ಮೂರ್ತಿ ರೂಪದಲ್ಲಿ ಅಥವಾ ಶಿಲೆ ರೂಪದಲ್ಲಿ. ಅಂದ್ರೆ ಕ್ಷೇತ್ರಪಾಲಕ ಅಂತ ಕರೆಯುವಂಥದ್ದು. ಇವು 3 ದೈವಗಳು ಸ್ವಯಂ ಉದ್ಭವ ಮಣ್ಣಿಂದಾನೇ ಉದ್ಭವ ಆಗಿರುವಂತಹ ಲಿಂಗಗಳು ಅಂತ ಕರೆಯುವಂಥದ್ದು ಆಯ್ತಾ. ಕಮಲೇಶ್ವರ ಟೆಂಪಲ್ಗೆ ಹೋಗಿ ಬಂದಲ್ಲ, ಊಟ ಮಾಡಿ ಬಂದ್ರಲ್ವಾ, ದುರ್ಗಾ ಪರಮೇಶ್ವರಿ ಅಂತ ಕರೀತಾರೆ. ಬ್ರಾಹ್ಮಣ ಮುಹೂರ್ತ ಕೇಳಿದ್ದೀರಾ? ಬೆಳಗಿನ ಜಾವ ಸೂರ್ಯ ಉದಯಿಸುವ ಸಮಯ ಅಂತ ಹೇಳ್ತೇವೆ ಆಯ್ತಾ. ಸೊ ಆ ಟೈಮಲ್ಲಿ ದುರ್ಗಾ ಪರಮೇಶ್ವರಿಯಲ್ಲಿ ಉದ್ಭವ ಆದ ಕಾರಣಕ್ಕೋಸ್ಕರ ಅಮ್ಮನ ಕಾಲಡಿ ಲಿಂಗ ನೋಟಿಸ್ ಮಾಡಿದ್ರ. ಮೂರ್ತಿ ಕಾಲಡಿ ಒಂದು ಸಣ್ಣದಾಗಿ ಒಂದು ಲಿಂಗ, ಆ ಲಿಂಗನೇ ಮುಹೂರ್ತ ಟೈಮ್ ಅಲ್ಲಿ ಉದ್ಭವ ಆಗಿರೋದು. ಅದಕ್ಕೋಸ್ಕರ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಕರೀತಾರೆ. ಆ ದುರ್ಗಾ ಪರಮೇಶ್ವರಿ ಆದಿ ಅಂದ್ರೆ ಮುಂಚಿತವಾಗಿ ಅಮ್ಮನವರು ಉದ್ಭವ ಆಗಿರೋದು ಅಂತ ಕರೆಯುವಂಥದ್ದು ಆಯ್ತು. ದಿನನಿತ್ಯ ಪೂಜೆ ಇರ್ತದೆ. ಬೆಳಗ್ಗೆ 9 ಗಂಟೆಯಿಂದ 10 ಒಳಗೆ ಪೂಜೆ ವಿಧಿ ವಿಧಾನಗಳು ಮುಗಿದು ಹೋಗ್ತದೆ. ತದನಂತರ ಭಕ್ತಾದಿಗಳಿಂದ ಯಾವುದೇ ರೀತಿಯಾದ ಪೂಜೆ ಪುನಸ್ಕಾರಗಳು ಸಲ್ಲುವುದಿಲ್ಲ. ಇಲ್ಲಿ ವಿಶೇಷವಾಗಿ ನಾಥ ಪರಂಪರೆಯವರದ್ದು ಪೂಜೆ ಇರುವಂತದ್ದು. ಹೆಚ್ಚು ಕಡಿಮೆ 5-6 ತಲೆಮಾರಿನಿಂದ ಪೂಜೆ ಮಾಡ್ಕೊಂಡು ಬಂದಿರುವಂತದ್ದು. ದುರ್ಗಾ ಪರಮೇಶ್ವರಿ ಮಣ್ಣಂದ್ರೆ ಎಷ್ಟು ಅಂತ ಹೇಳುವಂತ ಪ್ರತೀತಿ ಉಂಟಾಯ್ತು. ಇಲ್ಲಿ ಕಟ್ಟೆ ಹಾಕಿದಾರಲ್ವಾ,
ಕಟ್ಟೆ ಕಾಣಿಸ್ತದೆ ಈ ಸುತ್ತ ಕಟ್ಟೆಯನ್ನು ತೆಗೆದು ಬೇರೆ ಮಣ್ಣನ್ನು ಹಾಕುವಂತ ಒಂದು ಶಾಸ್ತ್ರ ಇದೆ ಆಯ್ತಾ. ನಂಬಿಕೆ ಏನಪ್ಪಾ ಅಂದ್ರೆ ಲಿಂಗದಲ್ಲಿರುವಂತ ಶಕ್ತಿಗಳು ಮಣ್ಣಿಗೆ ಹೋಗ್ತದೆ ಅಂತ ಆಯ್ತಾ. ದುರ್ಗಾ ಪರಮೇಶ್ವರಿ ಮುಂಚಿತವಾಗಿ ಇದು ಉದ್ಭವ ಆಗಿರೋ ಅಂದ್ರೆ ಅಲ್ಲಿ ದೇವಸ್ಥಾನ ಆಗಕ್ಕಿಂತ ಮುಂಚೆನೆ ಇಲ್ಲಿ ನಾಥ ಪರಂಪರೆಯದ್ದು ಪೂಜೆ ಇತ್ತು. ಹಾಗಾಗಿ ಇದಕ್ಕೆ ಆದಿ ಸ್ಥಳ ಅಂತ ಕರೆಯುವಂಥದ್ದು ಆಯ್ತಾ. ಓಕೆ, ನಮಸ್ಕಾರ ಮಾಡ್ಕೊಂಡು ಬನ್ನಿ. ಆಗುದಿಲ್ಲ ಎಂಡ್ ನಾವು ಹೇಗೆ ಬಂದಿದ್ದೇವಲ್ಲ ಹಾಗೆ ರಿಟರ್ನ್ ಬಂದು ಅಲ್ಲಿಂದ ಡೌನ್ ಇಳಿಬೇಕಾಯ್ತಾ. ಇದು ಕಂಪ್ಲೀಟ್ ಎಂಡ್, ಇದು ಕಂಪ್ಲೀಟ್ ಎಂಡ್, ಮುಂದೆ ಹೋಗಕ್ಕಾಗಲ್ಲ. ಇಲ್ಲ ಇಲ್ಲ, ಬರುವಾಗ ಇಟ್ಕೊಂಡು ಬನ್ನಿ. ಯಾರಿಗೆ ಕೈ ಇಟ್ಕೊಂಡು ಬರೋ ಅಷ್ಟು ಅವಶ್ಯಕತೆ ಇಲ್ಲ ಆಯ್ತಾ. ಲೆಫ್ಟ್ ಸೈಡ್ ಕಲ್ಲೇ ನಿಮಗೆ ನಿಮ್ಮ ಮನೆಯಕ್ಕಿಂತ ಜಾಸ್ತಿ ಗ್ಯಾರಂಟಿ ಕೊಡುವಂಥದ್ದು. ಕಲ್ಲೇ ಇಟ್ಕೊಂಡು ಬನ್ನಿ. ಮೊಬೈಲ್ ಫ್ಲಾಶ್ ಲೈಟ್ ವಾಟ್ ಎವರ್ ಯುವರ್ ಲೈಟ್ ಸೋರ್ಸ್ ನಿಮ್ಮ ರೈಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಲ್ಲು ಇಟ್ಕೊಂಡು ಬನ್ನಿ. ಅಷ್ಟೇ ಸರ್, ಆರಾಮ್ಸೆ ಬರ್ತೀವಿ. ಸೊ ಇವಾಗ ಇಲ್ಲಿ ತಾಯಿಯ ದರ್ಶನ ಆಯ್ತು ಆಗಿ ಮತ್ತೆ ಇಲ್ಲಿ ಕೆಳಗೆ ಬರ್ತಾ ಇದ್ವಿ. ಇಲ್ಲಿ ಕೆಳಗೆ ನೋಡ್ಬೋದು ನೀವು ಏನೋ ಹೋಗ್ತಾ ಇರೋದು. ಕಲ್ಲು ಇಟ್ಕೊಂಡು ಇಳಿರಿ ಅಷ್ಟೇ ಆರಾಮ್ಸೆ. ಇವೆಲ್ಲ ಲೈಫಲ್ಲಿ ಒನ್ ಟೈಮ್ ಸಿಗೋದನ್ನ. ಇವತ್ತಿದ್ದು ಇನ್ನೊಂದು 5 ನಿಮಿಷ ಇರ್ತೀವಿ ಅಂತ ಇರೋದಿಲ್ಲ. ಈ ತರ ಸಾಂಗ್ಗಳನ್ನೆಲ್ಲ ನೋಡ್ಬಿಡ್ಬೇಕಪ್ಪ. ಮೊಬೈಲ್ ಆನ್ ಮಾಡ್ಕೋ. ನೀವು ಸ್ವಲ್ಪ ಮುಂದೆ ಬನ್ನಿ, ಜಾಸ್ತಿ ಸರ್ ಬನ್ನಿ. ನಾಗತೀರ್ಥ ಅಂತ ಕರೀತಾರೆ ಕ್ಷೇತ್ರದ ಪವಿತ್ರದಲ್ಲ ಸರ್. ಮೆಲ್ಲ ಹೇಳಿರಿ. ಕೇಳಿದ್ದೀರಾ? ಪ್ರತಿ ವರ್ಷ ದೇವಸ್ಥಾನ ಸ್ನಾನ ಆಗೋದು, ಅಲ್ಲಿ ಟೆಂಪಲ್ ಮುಳುಗೋಕೆ ಕೇಳಿದ್ದೀರಾ? ಅರ್ಧ ಟೆಂಪಲ್ ಮುಳುಗೋಗೋಷ್ಟು ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರ್ ಬರುತ್ತೆ. ದೇವಸ್ಥಾನ ಪಕ್ಕದಲ್ಲಿ ನದಿ ನೋಟಿಸ್ ಮಾಡಿದ್ದೀರಲ್ಲ, ಅದೇ ಕುಬ್ಜ ನದಿನೇ ಹರಿದು ದೇವಸ್ಥಾನದ ಒಳಗೆ ಪ್ರವಾಹ ರೀತಿಯಲ್ಲಿ ಬರೋದು. ಆ ನೀರ್ ಬರ್ಬೇಕಂದ್ರೆ ಈ ಕ್ಷೇತ್ರದ ಪವಿತ್ರ ನಾಗತೀರ್ಥ ಅಂತ ಕರೀತಾರೆ. ಸೇಮ್ ಬಾವಿ ರೀತಿನೇ ಐತೆ. ನಿಮ್ಮ ಮನೆ ಬಾವಿ ಸಾಳ ಇರ್ಲಿಕ್ಕಿಲ್ಲ, ಅಷ್ಟು ಕೆಳಗೆ ಬಂದಿದ್ದೀರಾ. ಬ್ಯಾಂಗ್ಳೂರಲ್ಲಿ ಬಾವಿ ಇದೆಯಾ? ಈಗೆಲ್ಲ ವಿಶೇಷವಾಗಿ ಬರೋದಲ್ವಾ. ಸೊ ನಾರ್ಮಲಿ ಅದೇ ರೀತಿ ಆಯ್ತಾ. ಈ ನಾಗತೀರ್ಥ ಏನು ಉಂಟಲ್ಲ, ಇಲ್ಲಿಂದ ಹರಿದು ದೇವಸ್ಥಾನ ನದಿಗೆ ಸೇರುತ್ತೆ. ಅಲ್ಲಿ ಊಟ ಮಾಡ್ಕೊಂಡು ಬಂದ್ರಲ್ಲ ಭೋಜನ ಶಾಲೆ ಎಲ್ಲ ಪಕ್ಕದಲ್ಲಿ ಒಂದು ಕಾಲುವೆ ನೋಟಿಸ್ ಮಾಡೋದು, ಚೆನ್ನಾಗಿ ನೀರು ಹರಿದ್ಬಿಟ್ಟು ಎಕ್ಸಾಕ್ಟ್ಲಿ ನಾಗತೀರ್ಥನೇ ಐತೆ. ಇಲ್ಲಿಂದ ಹರಿದ್ಬಿಟ್ಟು ದೇವಸ್ಥಾನ ನದಿಗೆ ಸೇರುತ್ತೆ. ಪ್ರತಿ ವರ್ಷ ಡೇಟ್ ಮೆನ್ಷನ್ ಮಾಡಕ್ಕಾಗಲ್ಲ. ಮಠ ಮಧ್ಯಾಹ್ನ ಆಗಿದ್ದು ಉಂಟು, ಮಧ್ಯರಾತ್ರಿ ಆಗಿದ್ದುಂಟು. ಅರ್ಧ ಟೆಂಪಲ್ ಮುಳುಗೋಗುತ್ತೆ. ಈ ಲೋಕಲ್ಸ್ 100 ಮೀಟರ್ ಲೋಕಲ್ಸ್ ಬಂದು ನೋಡ್ಲಿಕ್ಕೆ ಆಗೋದ್ರೊಳಗೆ ದೇವರಿಗೆ ಸ್ನಾನ ಆಗಿ ಹೋಗಿರ್ತದೆ. ಆ ರೀತಿಯ ಸಿಚುವೇಶನ್. ನಮ್ಗೆ ಏನ್ ಕೆಲಸ ಇರುತ್ತೆ, ಒಳಗಡೆ ಬಂದಿರೋ ಹಾವು, ಮೀನು, ಶೂಸ್ ಎಲ್ಲ ಎತ್ತಿ ಹೊರಗಡೆ ಹಾಕೋದು. ಆ ತರ ಕೆಲಸ ಬರುತ್ತೆ ಸರ್. ನಿಮ್ ಮೂರ್ತಿ ಏನಿದೆಯಲ್ವಾ, ಅದು ಅಮ್ಮನ ಎದೆ ತನಕ ಬರುತ್ತೆ. ಸೊ ಅಂದ್ರೆ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಮ್ಮೆ ಅಮ್ಮನ ಪಾದ ತನಕ ಟಚ್ ಆಗಿ ಹೋಗಿ ಸಹ ಉಂಟು, ಅಮ್ಮನ ಮುಖದ ತನಕ ಆಗ್ಲಿಲ್ಲ. ಎಸ್ ಎಕ್ಸಾಕ್ಟ್ಲಿ. ಈ ವರ್ಷ ದೇವರಿಗೆ ಆಗ್ಲಿಲ್ಲ ಅನ್ಫಾರ್ಚುನೇಟ್ಲಿ. ಮಳೆ ಹೇಳಲಿಕ್ಕೆ ಆಗುದಿಲ್ಲ. ಎಂಟ್ರಿ ಪೆಟ್ರಿ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡ್ತಾ ಇದೆ. ನಮ್ಮ ಮೈಯಲ್ಲಿ ಮಳೆ ತರಿಸ್ತಿದೆ ಅಷ್ಟೇ ಬಿಟ್ಟು ಅಲ್ಲಿಂದ ಮಳೆ ಬರ್ತಾ ಇಲ್ಲ. ಐ ಗೆಸ್ ಮುಂದಿನ ವರ್ಷ ತುಂಬಾ ಜೋರ್ ಮಳೆ ಬರುತ್ತೆ. ಈಗ ಬಿಸಿಲು ಇರುತ್ತೆ ಅಂದ್ರೆ ಮುಂದಿನ ವರ್ಷ ಸ್ವಲ್ಪ ಜೋರಾಗಿ ಮಳೆ ಬರುತ್ತೆ. ಐ ಹೋಪ್
ಮುಂದಿನ ವರ್ಷ 2 ವರ್ಷ ಸೇರಿ ಆಗಿದೆ ಅಂತ. ಓಕೆ, ಎಲ್ಲ ನಾವೇ ಮಾಡ್ಕೊಂಡಿಲ್ಲ ಸರ್. ನಾವು ದೇವಸ್ಥಾನ ಅಂತ ಹೋಗ್ತೀವಿ, ದೇವಸ್ಥಾನ ಮುಗಿಸ್ಬೇಕು, ಕಸ ಮಾಡ್ತಾ ಹೋಗ್ತೀವಿ. ಇದು ನಾಗತೀರ್ಥ ಅಂತೆ. Keep your voice low. Keep your voice low. We have here ನಿಮ್ಮ ಹತ್ರ ಇದೆ ಹೋಗಿ ಹೋಗಿ ಟೈಮ್ ಆಯ್ತು ಅಣ್ಣ, ಬೇರೆಯವ್ರು ನೋಡ್ಬೇಕು. ಹೋಗಿ ಪಟ ಪಟ ಮಾಡಿ ಬರ್ತಾ ಇದ್ದಾರೆ. ಹೋಗಿ ಮೇಲೆ ಹೋಗಿ. ನಾವು ಸುಮ್ಮನೆ ಹೇಳ್ಬೋದು ಹಾಗೆ ಹೀಗೆ ಬನ್ನಿ ಬನ್ನಿ ಅಮ್ಮ. ಇರೋ ಕಾಲನ್ನ ಸ್ವಲ್ಪ ತೊಡೆ ಭಾಗದಿಂದ ಇಡಿ, ಮುಂದಾಗಬೇಡಿ, ಸ್ವಲ್ಪ ಮೆಲ್ಲ ಆರಾಮ್ಸೆ. ಕಾಲು ಜಾಸ್ತಿ ಹೋಗ್ಬೇಡಿ, ಸ್ವಲ್ಪ ದೊಡ್ಡ ದೊಡ್ಡ ಕಾಲು ಇಡಕ್ಕೆ ಟ್ರೈ ಮಾಡಿ. ಚೂರು ಮುಂಗಾಲ್ ಗಂಟೆಯಿಂದ ಸಾರಿ ತೊಡೆಯಿಂದ. ಸಪೋರ್ಟಿಂಗ್ ವಾಲ್ ಇದನ್ನ ತಂದೆ ತಾಗಲ್ಲ. ಇಲ್ಲ ಇಲ್ಲ ಬನ್ನಿ 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 ಬನ್ನಿ, ಸ್ವಲ್ಪ ಮೆಲ್ಲ ನೋಡ್ಕೊಳ್ಳಿ. ಇದು ಗುಹೆ ಕೊನೆ ಆಯ್ತಾ, ಮತ್ತೆ ಹೇಳಕ್ ತುಂಬಾ ಇದೆ. ನಾನು ಏನಕ್ಕೆ ಬೇಕ್ ಮಾಡಿದ್ದೆ ಅಂದ್ರೆ ಅವ್ರು ಮತ್ತೆ ಬರ್ತಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಆಯ್ತಾ. ನೀರಲ್ಲಿ ಕಾಲ ಹಾಕೋದು ಒಳ್ಳೇದಲ್ಲ, ಏನಕ್ಕಂದ್ರೆ ತುಂಬಾ ಜನ ಓಡಾಡಿದ್ದಾರಲ್ಲ, ಕಾಲೆಲ್ಲ ಏಸುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾರು ಕರ್ಕೊಂಡು ಹೋಗ್ತಾರೆ ಯಾರು ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ಇಲ್ಲಿ ಗುಹೆ ಕೊನೆ ಇಲ್ಲಿ ಹಣತೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಕಾಲ್ದೀಪ ಕಾಣಿಸ್ತಿದೆ. ಲೇಡೀಸ್ ಎಲ್ಲ ಸ್ವಲ್ಪ ಈಚೆ ಬನ್ನಿ, ಲೇಡೀಸ್ ಬಸ್ ಈಚೆ ಬನ್ನಿ. ಹಣತೆ ಕಾಣಿಸ್ತಿದೆಯಲ್ಲ, ಈ ಹಣತೆ ಪಕ್ಕ ಶಿಲೆ ಇದು ವಿಶೇಷ ಕಾಣಿಸ್ತಿದೆಯಾ, ನಾಗಶಿಲೆ ಅಂತ ಪ್ರತಿಷ್ಠಾಪನೆ ಮಾಡಿರೋದು. ಪಂಚಮಿ ಟೈಮಲ್ಲಿ ವಿಶೇಷವಾಗಿ ಪೂಜೆ ಇರ್ತದೆ, ದೇವಸ್ಥಾನ ಹತ್ರ ಬಂದು ಪೂಜೆ ಮಾಡ್ತಾರೆ ಆಯ್ತಾ. ಎವ್ರಿಡೇ ಪೂಜೆ ಇರೋದಿಲ್ಲ, ಅಪರೂಪದಲ್ಲಿ ಅಪರೂಪ ಪೂಜೆ ಆಯ್ತಾ. ಮೇಲ್ಗಡೆ ಕಂಪ್ಲೀಟ್ ಬ್ಲಾಕ್ ನೋಟಿಸ್ ಮಾಡ್ಬೋದು. ಈಗಿನ ಅದ್ರದ್ದು ಆದಷ್ಟು ಸ್ವಲ್ಪ ಸಂಖ್ಯೆ ಕಡಿಮೆ ಇದೆ, ಬಟ್ ಮೇ ಟೈಮಲ್ಲಿ ಅದ್ರದ್ದು ಸೀಸನ್ಸ್ ಆಯ್ತಾ. ಆ ಟೈಮಲ್ಲಿ ನೀವು ಲಕ್ಷಗಟ್ಟಲೆ ಭಾವನೆಗಳು ನೋಡ್ಬೋದು. ಇದುವರೆಗೂ ಒಬ್ಬರಿಗೆ ಸ್ಟಾರ್ಸ್ ತನಕ ಮಾಡ್ಲಿಲ್ಲ ಆಯ್ತಾ. ಕಣ್ಣು ಕಾಣಿಸ್ತದೆ, ರಾತ್ರಿ ಕಣ್ಣು ಕಾಣಿಸ್ತದೆ ಎಲ್ಲ ತಪ್ಪಾಯ್ತಾ. ಪೆನ್ನಿದು ನಿಬ್ ಉಂಟಲ್ಲ, ಆ ರೀತಿ ಕಣ್ಣು ಇರ್ತದೆ. ಕಿವಿ ಮೂಗು ಬಾಯಿಂದಾನೆ ಎಲ್ಲ ಕೆಲಸ ಆಯ್ತು. ಸೂಪರ್ ಸೋನಾರ್ ಆಕ್ಟಿವ್ ಮಾಡ್ತಾರೆ ಅಂದ್ರೆ ಒಂದು ಸೌಂಡ್ ಪ್ರೊಡ್ಯೂಸ್ ಮಾಡ್ತದೆ. ಅದು ಒಂದು ಕೈಗೆ ತಾಗಿ ಅದು ಮತ್ತೆ ವಾಪಸ್ ಬಂದ ಮೇಲೆ ಅದಕ್ಕೆ ಗೊತ್ತಾಗುದು. ಸೊ ಅಲ್ಲಿ ಆ ಜಾಗದಲ್ಲಿ ಕಲ್ಲುಂಟು, ಕೈ ಉಂಟು, ಮೊಬೈಲ್ ಉಂಟು, ಹಾಗೆ ಗೊತ್ತಾಗುದು. ಸೊ ಅದೇ ರೀತಿ ಆಯ್ತಾ ದೇವರ ಭಾವನೆ ಅಂತಾನೆ ಕರೆಯುವಂಥದ್ದು. ಮತ್ತೆ ದಾರಿ ಕಂಟಿನ್ಯೂ ಆಗ್ತದೆ ಆಯ್ತಾ. ನೋಡಿದವರಿಂದ ಹೇಳ್ತಾರೆ ಕಾಶಿ ಅಂತ, ಗೈಡ್ ಆಗಿ ಅರ್ಚಕರ ಮನೆತನದವರಾಗಿ ಹೇಳುವಂತ ಕರ್ತವ್ಯ ನಾನು ಮಾಡ್ತೇನೆ. ಟೂರಿಸ್ಟ್ ಆಗಿ ಭಕ್ತರಿಗಳಾಗಿ ನಂಬುವಂತ ನಿಮ್ಗೆ ಬಿಟ್ಟು. ಆಗಿನ ಕಾಲದಲ್ಲಿ ಕಾಶಿ ಅಂತ ಮಾಡ್ತಿದ್ರು ಹೌದಾ. ಎಲ್ಲ ಕ್ರಿಯೆಗಳನ್ನ ಮಾಡಿಟ್ಟೆ ಹೋಗ್ತಿದೆ, ಏಕೆಂದ್ರೆ ದೇವರನ್ನು ನೋಡುವಂತ ಆಸೆಯಲ್ಲಿ ಜೀವ ಹೋಯ್ತಂದ್ರೆ ಆಗಿನ ಕಾಲದಲ್ಲಿ ಎಂತ ಮುಕ್ಪುಣ್ಯ ಅಂತ ಕರೀತಿದ್ರು. ಬನ್ನಿ ಗುಹೆ ಕೊನೆಗೆ. ಓಕೆ, ನಮಸ್ಕಾರ ಮಾಡ್ಕೊಂಡು ಬನ್ನಿ. ಕಡೆ ನಾವು ಹೋಗಿ ಬಂದ್ವಿ, ನಮ್ಗೆ ಗೈಡ್ ಮಾಡಿದ್ದೀವ್ರೆ. ಸರ್ ನಿಮ್ಮ ಹೆಸರು? ಅಂಕುಶ್ ಅಂತ. ಅಂಕುಶ್ ಅಂತನಾ? ನಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆ, ನಮ್ದು ಕೇಳಿ. ಕೊನೆಯದಾಗಿ ಹುಲಿ ಚಾವಡಿ ಅಂತ ಕರಿತೇವೆ ಆಯ್ತಾ. ಹುಲಿ ಚಾವಡಿ, ಹುಲಿ ಮನೆ ಅಂತ ಕರೆಯುವಂಥದ್ದು, ಹುಲಿ ಚಾವಡಿ ಕಿವಿ ಮನೆ ಅಂತ ಕರೆಯುವಂಥದ್ದು. ನಂಬಿಕೆ ಏನಪ್ಪ ಅಂದ್ರೆ ಅಮ್ಮನವ್ರದ್ದು ವಾಹನ ಈ ಜಾಗದಲ್ಲಿ ಬಂದು ಚಳಿ ಕಾಯಿಸ್ಕೊಂಡು ಹೋಗ್ತದೆ ಅಂತ ಅನಾದಿ ಕಾಲದಿಂದ ಪ್ರತೀತಿ ಇರುವಂಥದ್ದು. ದುರ್ಗಾ ಪರಮೇಶ್ವರಿ ವಾಹನ ಅಂತ ಬಂದಾಗ ನಿಮ್ಮ ತಲೆ ನೀವು ಸಿಂಹದ ಬಗ್ಗೆ ಸಹ ಯೋಚನೆ ಮಾಡ್ತೀರಾ, ಹಾಗೆ ಹುಲಿ ಬಗ್ಗೆ ಸಹ ಯೋಚನೆ ಮಾಡ್ತೀರಾ. ಸೊ ಈಗ ಈ ಸೈಡ್ ಕಾಡ್ ಅಂತ ತಗೊಂಡ್ರೆ ನಮ್ಮ ಸೌತ್ ಕೇಂದ್ರ ಆಗಿರ್ಬೋದು, ಸೌತ್ ಕೇಂದ್ರ ಅಂತಲ್ಲ, ನಮ್ಮ ಈಚೆ ಸೈಡ್ ಈಗ ಕೇರಳ ಆಗಿರ್ಬೋದು, ಕರ್ನಾಟಕ, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಈ ಕಾಡ್ಗಳಲ್ಲಿ ಎಲ್ಲ ಹುಲಿಗಳ ಸಂಚಾರ ಜಪ ಇದೆ. ಸೊ ವಿಶೇಷವಾಗಿ ಈ ಕಾಡಿನಲ್ಲಿ, ಕೊಡಚಾದ್ರಿ ಕಾಡಿನಲ್ಲಿ ಅಮ್ಮನವ್ರದ್ದು ವಾಹನದ ಸಂಚಾರ ಇದೆ ಅಂತ ಹೇಳುವಂಥದ್ದು ಅನಾದಿ ಕಾಲದಿಂದ ಪ್ರತೀತಿ. ಇಲ್ಲಿ ಏನಪ್ಪಾ ಅಂದ್ರೆ ಅನಾದಿ ಕಾಲದಿಂದ ನಾದ ಪರಂಪರೆ ನಿಮ್ಗೆ ಗೊತ್ತಿರ್ಬೋದು. ಯೋಗಿ ಮನೆತನ ಎಲ್ಲಿರ್ತದೆ ಆ ಜಾಗದಲ್ಲಿ ಬೆಂಕಿ ಹಾಕಿ ಹೋಗುವ ಅಂದ್ರೆ ಅವರದ್ದು ಯೋಗಿಗಳೆಲ್ಲ ಇರ್ತಾರಲ್ಲ, ಅವ್ರ ಮಠ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅವ್ರದ್ದು ಜಾಗ ಇದೆ. ಆ ಜಾಗದಲ್ಲಿ ಅವರು ಅವರ ಕಾರ್ಯಗಳನ್ನು ಮತ್ತೆ ಈ ರೀತಿಯಾದ ಬೆಂಕಿ ಹಾಕ್ತಾರೆ. ಇಲ್ಲಿ ಸಹ ಮೊದಲಿನ ಕಾಲದಲ್ಲಿ 150-200 ವರ್ಷಗಳ ಹಿಂದೆ ಯೋಗಿಗಳೆಲ್ಲ ಇದ್ದ ಜಾಗವೇ. ಆ ಟೈಮಲ್ಲಿ ಅವರು ಈ ರೀತಿಯಾದ ಒಂದು ಶಾಸ್ತ್ರ ಮಾಡ್ಕೊಂಡು ಕೂತ್ಕೊಂಡಾಗ ಒಂದು ಹುಲಿ ಬಂದು ಚಳಿ ಕಾಯಿಸ್ಕೊಂಡು ಹೋಗಿದ್ದಂತೆ. ಸೊ ಅವರಿಗೆ ಆ ಟೈಮಲ್ಲಿ ಅದು ವೀರ್ಡ್ ಅನ್ಸ್ತು. ಅಂದ್ರೆ ಅಯ್ಯೋ ಹುಲಿ ಬಂದು ಚಳಿ, ನಾರ್ಮಲ್ ನೋಡಿ ನಮಗೆ ಸ್ವಲ್ಪ ಮೆಂಟಲ್ ಸ್ವಲ್ಪ ಆಚೆ ಆದಾಗ ಎಲ್ಲ ರೀತಿ ಪ್ರಾಣಿಗಳಿಗೂ ಹಾಗೆ ಆಗ್ತದೆ. ಸೊ ಅವ್ರಿಗೆ ಹಾಗೆ ಎಣಿಸ್ಕೊಂಡಿದ್ರು, ಬಟ್ ಅದು ಹಾಗೆ ಆಗ್ಲಿಲ್ಲ. ಅದು ಅಮ್ಮನವ್ರದ್ದು ವಾಹನ ಆಗಿ ಟರ್ನ್ ಆಯ್ತು. ಸೊ ವಿಶೇಷವಾಗಿ ಆದ ನಂತರ ಈಗ ಸಹ ಪ್ರತೀತಿ ಲೆಕ್ಕದಲ್ಲಿ ಮಾಡ್ಕೊಂಡು ಹೋಗ್ತಿರುವಂತ. ಈಗ ನೋಡಿದವರಿಲ್ಲ ಹುಲಿ ಬಂದದ್ದು, ಚಳಿ ಕಾಯಿಸಿದ್ದು ಈಗಿನ ಕಾಲದಲ್ಲಿ ನೋಡಿದವರಿಲ್ಲ. ಬಟ್ 5 ವರ್ಷದ ಒಬ್ಬ ಹುಡುಗನಿಗೆ ಹೋಗಿ ಕೇಳಿದ್ದು ಸಹ ಹುಲಿ ಕೂಗಿದ್ನ ಕೇಳಿದ್ದೇನೆ ಅಂತ ಹೇಳ್ತಾನೆ. ಸೊ ಹಾಗೆ
ಸೊ ವಿಶೇಷವಾಗಿ ಈಗ ಸಹ ನಂಬಿಕೆ ಏನಪ್ಪಾ ಅಂದ್ರೆ ಅಮ್ಮನದ್ದು ವಾಹನ ಹುಲಿ ಬಂದು ಚಳಿ ಕಾಯಿಸ್ಕೊಂಡು ಹೋಗ್ತದೆ ಅಂತ. ಹಾಗೆ ಅಂತಲ್ಲ, ಕೆಲವೊಮ್ಮೆ ದೇವಸ್ಥಾನದ ಒಳಗೆ ಗುಹೆ ಒಳಗಡೆ ಅದರ ಕಾಲಚ್ಚುಗಳು, ಅದು ಫುಟ್ ಪ್ರಿಂಟ್ಸ್ ಎಲ್ಲ ನೋಡ್ಲಿಕ್ಕೆಲ್ಲ ಸಿಗ್ತದೆ. ಕೆಲವೊಮ್ಮೆ ಮರಕ್ಕೆಲ್ಲ ಪರಿಚಿ ಉಗುರು ಶಾಪ್ ಮಾಡ್ಕೊಳ್ತದಲ್ಲ, ಬೆಕ್ಕುಗಳೆಲ್ಲ ಹೇಗೆ ಉಗುರು ಶಾಪ್ ಮಾಡ್ಕೊಳ್ತದಲ್ಲ, ಅದೇ ರೀತಿ ಕೆಲವೊಂದು ಮರಕ್ಕೆ ಪರಿಚಿತ ಅಂದ್ರೆ ಹುಲಿನೇ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಥವಾ ಆ ಹುಲಿ ಅಮ್ಮನೋದೇ ಹುಲಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆ ರೀತಿಯಾದ ಕೆಲವೊಮ್ಮೆಲ್ಲ ಟ್ರೇಸ್ ಎಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಸೊ ಆ ಆಧಾರದ ಮೇಲೆ ಈಗ ಸಹ ನಂಬಿಕೆ ಏನಪ್ಪಾ ಅಂದ್ರೆ ಅಮ್ಮನೊಂದು ವಾಹನ ಹುಲಿ ಬಂದು ಚಳಿ ಕಾಯಿಸ್ಕೊಂಡು ಹೋಗ್ತದೆ ಅಂತ. ವಿಂಟರ್ ಮತ್ತೆ ಮಾನ್ಸೂನ್ ಅಲ್ಲಿ ಮಾಡ್ತೇವೆ. ಮಾನ್ಸೂನ್ ಅಲ್ಲಿ ಸ್ವಲ್ಪ ಕಷ್ಟ, ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಆದ್ರೆ ಈಗ ಸಹ ಒಂದು ಶಾಸ್ತ್ರ ಲೆಕ್ಕದಲ್ಲಿ ಮಾಡ್ಕೊಂಡು ಹೋಗ್ತದೆ ಅಂತ. ಓಕೆ, ಹಾಗೆ ಓಕೆ. ಟೂರಿಸ್ಟ್ ನಿಮ್ಮ ಪ್ರೀತಿಯಿಂದ ಆಯ್ತು ಅಷ್ಟು ಅಂತ ಕೇಳುವಂತ ಬೇಡ ಅಂತೂ ನಾನಲ್ಲ. ದೇವಸ್ಥಾನಕ್ಕೆ ಬರುದಂತ ಕೇಳಿ ಆರೋಗ್ಯ, ಐಶ್ವರ್ಯ, ಮನೆಯವರ ಒಂದು ಸುಖ ಸಂಪತ್ತು. ನಿಮ್ಮ ಡೈರೆಕ್ಟ್ ಐಶ್ವರ್ಯಕ್ಕೆ ಕೈ ಹಾಕಿದ್ರೆ ತಪ್ಪಾಗ್ತದೆ. ಸೊ ನಿಮ್ಮ ಪ್ರೀತಿಯಿಂದ ಸೇರಿಸಿಕೊಡಿ, ಏನಾದ್ರು ಕಾಲೇಜಿಗೆ ಹೆಲ್ಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು. ಖುಷಿ ಆಯ್ತಲ್ಲ ಎಲ್ಲರಿಗೆ? ಸೊ ಇವಾಗ ನಾವು ಕೇವಿಂದ ಆಚೆ ಬಂದ್ವಿ. ಆ್ಯಂಡ್ ನೀವು ನೋಡಿದ್ರೆ ಹೇಗಿತ್ತು ಏನು ಅಂತ ತುಂಬ ಕಷ್ಟಪಟ್ಟು ಒಳಗೆ ಹೋಗಿ ಮತ್ತೆ ವಾಪಸ್ ಬಂದಿದ್ದೀವಿ. ಆ್ಯಂಡ್ ಇಲ್ಲಿಗೆ ಬಂದಾಗ ಅಂಕುಶ್ಗೆ ಸ್ವಲ್ಪ ಹೆಲ್ಪ್ ಮಾಡಿ, ಅವನ ಎಜುಕೇಷನ್ಗೆ. ಅವನು BSc ಇನ್ ಆ್ಯನಿಮೇಷನ್ ಮಾಡ್ತಾಯಿದ್ದಾನಂತೆ. ಸೊ ಅವನಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿ, ಅವನ ನಂಬರ್ ನಾನು ಕೆಳಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಮತ್ತು ಸ್ಕ್ರೀನ್ ಮೇಲೂ ತೋರಿಸ್ತೀನಿ. ಸೊ ನಿಮ್ಮ ಕೈಯಲ್ಲಿ ಆದಷ್ಟು ಅವನಿಗೆ ಹೆಲ್ಪ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.